ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಯಾರ್ಯಾರನ್ನೂ ನಂಬಬೇಡ, ಇನ್ಯಾರೋ ನಿನಗಾಗಿ ಕೆಲಸವನ್ನ ಮಾಡಿಕೊಡ್ತಾರೆ ಅನ್ನುವಂತಹ ಆಲೋಚನೆಯೂ ಬೇಡ. ನಿನಗೆ ಬೇಕಾಗಿರುವಂತಹದ್ದೇನು ಅಂತ ಹೇಳಿದ್ರೆ ನಿನ್ನ ಒಳಗಡೆಯ ಶಕ್ತಿಯನ್ನ, ನಿನ್ನ ಒಳಗಡೆ ನಿಹಿತವಾಗಿರುವಂತಹ ಶಕ್ತಿಯನ್ನ ಹೊರಗಡೆ ಹಾಕುವಂತಹ ಕೆಲಸವನ್ನ ನೀನು ಮಾಡು. ಸೋಲುಗಳು ಬರಲಿ, ಸೋಲಿಗೆ ಅಂಜಬೇಡ. ಮುಂದೊಂದು ದಿವಸ ನೀನು ಧೈರ್ಯವಂತನಾಗಿ ನಿನ್ನ ಗುರಿಯ ಕಡೆಗೆ ನಡೀತಿ ಅಂತಾದ್ರೆ ಗೆಲುವು ನಿನ್ನದೇ ಅಂತ ಹೇಳ್ತಾರೆ. ನಾವ್ ಯಾವತ್ತಾದ್ರೂ ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವಾ? ಸ್ವಾಮೀಜಿಯವರ ಮಾತುಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಕಷ್ಟಗಳೆಷ್ಟೇ ಬರಲಿ ನಾನು ಮುನ್ನುಗ್ತೇನೆ, ಜಯದ ವಿಜಯಮಾಲೆಯನ್ನ ನನ್ನ ಕೊರಳಿಗೆ ನಾನು ಹಾಕಿಸ್ಕೊಳ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು ಯಾವತ್ತಾದ್ರೂ ನಾವು ಮಾಡಿದ್ದೇವಾ? ಆಲೋಚನೆ ಮಾಡೋಣ. ಬದುಕಿನಲ್ಲಿ ಸಾಧನೆಯ ಶಿಖರವನ್ನ ಏರಬೇಕು ಅಂತಾದ್ರೆ ಮೊದಲಿಗೆ ಬೇಕಾಗಿರುವಂತಹದ್ದು ನಮ್ಮ ಮೇಲೆ ನಮಗೆ ಇರುವಂತಹ ನಂಬಿಕೆ. ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನ ಇಷ್ಟಪಟ್ಟು ನಾಳೆ ನಾವು ಸಾಧನೆಯ ಶಿಖರವನ್ನ ಏರಿಯೇ ಏರ್ತೇವೆ ಅನ್ನುವುದಕ್ಕೆ ಮತ್ತು ಏರಲೇಬೇಕು ಯಶಸ್ಸಿನ ಉತ್ತುಂಗವನ್ನ ಅನ್ನುವಂತಹ ಆಲೋಚನೆಗೆ ಸ್ವಾಮಿ ವಿವೇಕಾನಂದರು ನಮಗೊಂದು ಪ್ರೇರಣೆಯಾಗಲಿ. ಜಯರಾಮಕೃಷ್ಣ.